ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಆರಾಧನೆಯನ್ನು ನಾವು ಪ್ರಾರಂಭಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ನೂತನ ವರ್ಷದಲ್ಲಿ ಈ ಒಂದು ಸಬ್ಬತ್ ದಿವಸದಲ್ಲಿ ಸಾಯಂಕಾಲ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಎಲ್ಲಿಬ್ಬರಾಗಲಿ ಮೂರಾಗಲಿ ನಿಮ್ಮ ನಾಮದಲ್ಲಿ ಸೇರಿಕೊಂಡು ಆರಾಧಿಸ್ತಾರೋ, ಕೂಡಿ ಪ್ರಾರ್ಥಿಸ್ತಾರೋ ಅವ್ರ ಮನೆಯಲ್ಲಿ ನಾನು ಇಂತೆಂದು ವಾಗ್ದಾನ ಕೊಟ್ಟಿದ್ದೆ. ನಂಬಿಗಸ್ತನು ನೀವು ಯಾವಾಗಲೂ ನಮ್ಮ ಜೊತೆ ಇರುವುದನ್ನಾಗಿದ್ದಕ್ಕಾಗಿ ಸ್ತೋತ್ರ. ನೆರಳಿನಂತೆ ನಿಂತಿರುವ ಮಾತನ್ನು ನಾನೇ ಎಂಬುದಾಗಿ ವಾಗ್ದಾನ ಕೊಟ್ಟಂತ ನಮ್ಮ ಸರ್ವಶಕ್ತ ತಂದೆಯಾದ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಒಂದು ಆರಾಧನೆ ನಿಮ್ಮ ಕೈಗೆ ಸಮರ್ಪಿಸುತ್ತೇವೆ. ಇಲ್ಲಿ ನಾವು ಮಾಡುವಂಥ ಆರಾಧನೆ ನಿಮಗೆ ಮಹಿಮೆ ತರುವಂಥದ್ದಾಗುವಂತೆ ನಾವು ಪ್ರಾರ್ಥಿಸ್ತೇವೆ. ಇದನ್ನು ಅಡ್ಡಿಪಡಿಸುವಂಥ ಪ್ರತಿಯೊಂದು ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುಗಿದಾಕ್ತೇವೆ. ಅಪ್ಪ, ಇಲ್ಲಿ ನಾವು ಸ್ವಲ್ಪ ಸಮಯ ನಿಮ್ಮ ವಚನಗಳನ್ನು ಧ್ಯಾನ ಮಾಡುವಾಗ ಇದರ ಮೂಲಕ ಬರುವಂಥ ಎಲ್ಲ ಆಶೀರ್ವಾದಗಳು ಜನರ ಕುಟುಂಬಗಳ ಹೃದಯಗಳನ್ನು ಸ್ವಾಮಿ ಮುಟ್ಟುವ ಹಾಗೆ ಅವರ ಜೀವಿತದಲ್ಲಿ ಕೆಲಸ ಮಾಡಿಸಿ. ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕು. ನಮ್ಮ ಜ್ಞಾನ ಬಲದಿಂದ ನಮ್ಮ ಯಾವುದೇ ಸಾಮರ್ಥ್ಯದಿಂದ ನಾವು ಮಾಡಲಿಕ್ಕೆ ಅಸಾಧ್ಯ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯ ಹೇಳುತ್ತದೆ, ಒಳಗಿನಲ್ಲ ಶಕ್ತಿಯಿಂದಲ್ಲ ನಿನ್ನ ಆತ್ಮನಿಂದಲೇ ಎಂಬುದಾಗಿ. ಆತ್ಮನ ಸಹಾಯ ನಮ್ಮ ಚಿತ್ತದಲ್ಲಿದ್ದು ಈ ಒಂದು ಅಪಾದೇವರಿ ಆರಾಧನೆ ಈ ಸಮಯವನ್ನು ನಿಮ್ಮ ಕೈಗೆ ಸಮರ್ಪಿಸ್ತೇವೆ. ಇದರ ಮೂಲಕ ನಿಮ್ಮ ಒಂದು ನಿಮ್ಮ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸಿ ಕೇಳುವಂತೆಲ್ಲ ಹೃದಯಗಳಲ್ಲಿ ನೀನು ನಿನ್ನ ವಾಕ್ಯದ ಮೂಲಕ ಮಾತನಾಡೋ ಹೃದಯಗಳನ್ನು ತೆರೆ ಅವರ ಜೀವಿತದಲ್ಲಿ ಆಶೀರ್ವಾದ ನೀಡು. ಅವರ ಬಿಡುಗಡೆ ಸ್ವತಂತ್ರದಲ್ಲಿ ದಯಪಾಲಿಸಲು ನಾವು ಪ್ರಾರ್ಥಿಸ್ತೇವೆ. ಮಾರ್ವಲಸ್ ಮಿನಿಸ್ಟ್ರಿಗಾಗಿ ಸ್ತೋತ್ರ. ಇದನ್ನು ಆಶೀರ್ವಾದ ಮಾಡಿದರೆ ಹಿಂದಿರುವಂತೆಲ್ಲ ಪ್ರಯತ್ನ ಕೊಡೋ ಎಲ್ಲ ಮಕ್ಕಳನ್ನು ನಿಮ್ಮ ಕೃಪೆ ನಡೆಸಿ. ಅಪ್ಪ, ಈ ಒಂದು ಆರಾಧನೆ ನಿಮ್ಮ ಸಮಯವನ್ನು ನಿಮ್ಮ ಕೈಗೆ ಸಮರ್ಪಿಸಿ ಜನಮಾನ ನಿಮಗೆ ಒಬ್ಬರಿಗೆ ಸಲ್ಲಿಸಿದಾಗ ನಮ್ಮ ಒಡೆಯನ ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾವು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾವು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾವು ಸಲ್ಲಿಸುವೆ ಕೃತಜ್ಞತೆಯ. ಏನೆಲ್ಲ ಅದ್ಭುತ ನನ್ನ ಬಾಳಲೆ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆಲಿದೆ, ಬಾಳಿನ ಕೋಟೆಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಾಯಂಕಾಲ ವೇಳೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈ ಸಮಯದಲ್ಲಿ ನಾವು ಕೆಲವೊಂದು ವಚನಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ಮಹಿಮುಳ್ಳ ದೇವರೇ, ನಿನ್ನನ್ನು ಆರಾಧಿಸುವುದು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಇಂಥವರೇ ಆತನನ್ನು ಆರಾಧಿಸಬೇಕೆಂಬುದಾಗಿ ಯೋಹಾನ 4:24 ನಿನ್ನ ವಚನ ಸ್ಪಷ್ಟವಾಗಿ ನಮ್ಗೆ ತಿಳಿಸಿದ್ದೀವಿ. ಇದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಈ ನೂತನ ವರ್ಷದಲ್ಲಿ ಮೊದಲನೇ ವಾರ ಈ ಸಬ್ಬತ್ ದಿವಸದಲ್ಲಿ ಸಾಯಂಕಾಲ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ಬರ್ತಾನೆ ಅಪ್ಪ, ವರ್ಷವುದ್ದಕ್ಕೂ ನಾವು ನಡೆಸಿ ಮತ್ತೊಂದು ನೂತನ ವರ್ಷದಲ್ಲಿ ತಿಂಗಳಿನಲ್ಲಿ ಈ ಒಂದು ಸಮಯದಲ್ಲಿ ದಿನದಲ್ಲಿ ನಾವು ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಸ್ವಲ್ಪ ಸಮಯ ಈ ವಚನಗಳನ್ನು ಧ್ಯಾನ ಮಾಡಿ ಹೋಗ್ತಾ ಇದ್ದೇವೆ. ಇದನ್ನು ಕೇಳುವಂತೆಲ್ಲ ಮಕ್ಕಳ ಹೃದಯಗಳನ್ನು, ಕುಟುಂಬಗಳನ್ನು, ಅವರ ಜೀವಿತ
ವಾಕ್ಯಗಳನ್ನು ನಾವು ಸಾರ್ತಾ ಇದ್ದೇವೆ, ನಿನ್ನ ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ನೀನು ನಮ್ಮನ್ನು ಉಪಯೋಗಿಸಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನಮ್ಮ ಮೂಲಕ ನೆರವೇರುವಂತೆ ನಾವು ಪ್ರಾರ್ಥಿಸ್ತೇವೆ. ಮಾರ್ಗದ ಸುನಿಷ್ಠನ ಆಶೀರ್ವಾದ ಮಾಡಿ ಕೃಪೆಯಲ್ಲಿ ನಡೆಸಿ, ಇದರ ಮೂಲಕ ನಿಮ್ಮ ಚಿತ್ತ ನಮ್ಮ ಜೀವಿತದ ಒಬ್ಬೊಬ್ಬರ ಒಂದೊಂದು ಕುಟುಂಬಗಳಲ್ಲಿ ನೆರವೇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ವಾಕ್ಯನ ಆಶೀರ್ವಾದ ಸ್ವಲ್ಪ ಸಮಯ ನಿನ್ನ ಜೀವನ ವಾಕ್ಯಗಳನ್ನು ಧ್ಯಾನ ಮಾಡಿ ಕೊಡ್ತಾರೆ. ನೀನೇ ನಮ್ಮನ್ನು ನಡೆಸಿ ಅಪ್ಪ, ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಕೇಳುವ ದೇವರಿಗೆ ನಾನು ಪ್ರಾರ್ಥಿಸ್ತೇವೆ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ, ನಿಮಗೊಬ್ಬರಿಗೆ ಘನಮಾನವೇ ಉಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಿನ್ನ ದೇವರ ಸನ್ನಿಧಾನದಲ್ಲಿ ಅರ್ಪಿಸ್ತೇವೆ. ನಾವು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನಮ್ಮ ದೇವರು, ಶ್ರೇಷ್ಠವಾದ ದೇವರು. ಕೆಲವೊಂದು ವಾಕ್ಯಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಮಕ್ಕಳ ಕುರಿತು ಇವತ್ತು ಅನೇಕರಿಗೆ ದೇವರು ಕೊಟ್ಟಂತ ಮಕ್ಕಳು ಅಂದರೆ ಅದು ಬಹುಮಾನ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾರೆ. 127ನೇ ಕೀರ್ತನೆ 3ನೇ ವಚನ ನಾವು ಧ್ಯಾನ ಮಾಡುವಾಗ ದೇವರ ವಾಕ್ಯ ಹೇಳುತ್ತದೆ, ಗರ್ಭಫಲವು ಯೆಹೋವನಿಂದ ಸಿಕ್ಕುವಂಥ ಬಹುಮಾನ. ಅದು ಶ್ರೇಷ್ಠವಾದದ್ದು. ಒಂದು ಸಭೆಗೆ, ಒಂದು ಸಮಾಜಕ್ಕೆ, ಒಂದು ತಾಯಿಗೆ ಅದು ಶ್ರೇಷ್ಠವಾಗಿ ಕೊಟ್ಟಂಥ ಒಂದು ಬಹುಮಾನ, ಒಂದು ಉಡುಗೊರೆ ಅಂದರೆ ಮಕ್ಕಳು. ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕೆಂಬುದನ್ನು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳು ನಮಗೋಸ್ಕರ ಬರೆಸಲ್ಪಟ್ಟಿದೆ. ಆದರೆ 127ನೇ ಕೀರ್ತನೆ 3ನೇ ವಾಕ್ಯ, ಗರ್ಭಫಲವು ಯೆಹೋವನಿಂದ ಬಂದಂಥ ಶ್ರೇಷ್ಠವಾದ ಬಹುಮಾನ. ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತೀವಿ, ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಯತ್ನ ಪಡ್ತೇವೆ. ಆದರೆ ದೇವರ ಆ ಬಹುಮಾನವನ್ನು